ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರೀ ದುರ್ಗಾದೇವಿ ಮತ್ತು ಮಹಿಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪರಮ ಪೂಜ್ಯ ಶ್ರೀ ಪ್ರಭು ಗುರುಕುಮಾರೇಶ್ವರ ಸ್ವಾಮಿಗಳು ನೂತನ ಪೀಠಾಧಿಕಾರಿಗಳು, ಹಿರೇಮಠ ಕನ್ನೂರ್ ದೇವದುರ್ಗ. ಪರಮ ಪೂಜ್ಯ ಶ್ರೀ ನಿಜಲಿಂಗಪ್ಪ ತಾತನವರು ಮಹಾಸ್ವಾಮಿಗಳು, ಶ್ರೀ ಮೈಲಾರಲಿಂಗೇಶ್ವರ ಶರಣ ಸಂಸ್ಥಾನ ಮಠ ದೇವರಗುಂಡಗುರ್ತಿ ಇವರ ಕೃಪಾ ಆಶೀರ್ವಾದದೊಂದಿಗೆ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 17/3/2025 ಸೋಮವಾರ ದಿನ ನಡೆಯುವ ಕಾರ್ಯಕ್ರಮಗಳು: ಸತತ 4ನೇ ವರ್ಷ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಂಜೆ 4 ಗಂಟೆಗೆ ಹರವಂಟಿಗೆ ಕುಡಿಯುವ ನೀರು, ಅನ್ನ ಸಂತರ್ಪಣೆ ಮತ್ತು ಶಾಲೆ ಮಕ್ಕಳಿಗೆ ನೋಟು ಬುಕ್ಕು ಪೆನ್ನು ವಿತರಿಸಲಾಗುವುದು. ದಿನಾಂಕ 18/3/2025 ಮಂಗಳವಾರರಂದು ನಡೆಯುವ ಕಾರ್ಯಕ್ರಮಗಳು: ಬೆಳಗ್ಗೆ 11 ಗಂಟೆಗೆ ಹೂವಿನ ಹೆಗಡಿ ಕೃಷ್ಣ ನದಿಯಲ್ಲಿ ದೇವಿ ಮೂರ್ತಿಗಳಿಗೆ ಗಂಗಾಸ್ಥಳ, ಸಮಯ 2 ಗಂಟೆಗೆ ದೇವದುರ್ಗದ ಜಹೀರುದ್ದೀನ್ ಶಾಷ ಸರ್ಕಲ್ನಿಂದ ಡೋಳು ಬಾಜಾ ಭಜಂತ್ರಿಗಳೊಂದಿಗೆ ದೇವಿ ಮೂರ್ತಿಗಳನ್ನು ಶಾಂತಿನಗರ ಮಾಳೆಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮಹಿಮಾಂಬಿಕಾ ದೇವಿ ದೇವಸ್ಥಾನದ ಹೊರಗೆ ಮೆರವಣಿಗೆ ಆದ ನಂತರ ದೇವಿಯ ಮೂರ್ತಿಗಳಿಗೆ ಸಮಯ ಸಂಜೆ 6 ಗಂಟೆಗೆ ಪೂಜಾ ಕಾರ್ಯಕ್ರಮ ನಡೆಯುವುದು. ಹರಕೆ ಬ್ಯಾಟೆಗಳೊಂದಿಗೆ ಕುಂಭ ಜ್ಯೋತಿ ದೀಡು ನಮಸ್ಕಾರ ಕಾರ್ಯಕ್ರಮ ಜರುಗುವವು. ಸಮಯ 8:30 ಗಂಟೆಗೆ ಸಿಹಿ ಮಹಾಪ್ರಸಾದ ಜರುಗುವುದು. ಸಮಯ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಭಜನೆ ಹಾಗೂ ಡೊಳ್ಳಿನ ಜನಪದ ಕಾರ್ಯಕ್ರಮ ಜರುಗುವುದು. ದಿನಾಂಕ 19/3/2025 ಬುಧವಾರ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ದೇವಿಯ ಮಹಾಪ್ರಸಾದ ಜರುಗುವುದು. ದೇವದುರ್ಗ ರುದ್ರಾಕ್ಷಿ ಕುಟುಂಬದ ವತಿಯಿಂದ ಸರ್ವರಿಗೂ ಆತ್ಮೀಯ ಸ್ವಾಗತ ಕೋರುವವರು ಹಿರಣ್ಯ ರುದ್ರಾಕ್ಷಿ ಮಾಜಿ ಪುರಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಹಗಲು ವೇಷ ಕಲಾ ಸಂಸ್ಕೃತಿ ಸಂಘ ದೇವದುರ್ಗ. ಸ್ಥಳ ಶಾಂತಿನಗರ, ವಾರ್ಡ್ ನಂಬರ್ 4, ಮಳೆಗಡ್ಡೆ, ದೇವದುರ್ಗ. ರಾಯಚೂರು ನಗರದ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಕರಡು ಸಮಿತಿ ಯೋಜನೆಗೆ ಸುದೀರ್ಘ ಚರ್ಚೆ ಮೂಲಕ ಅನುಮೋದನೆ ನೀಡಲಾಯಿತು. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಕೆಯಾದ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ 2,000 ಕೋಟಿ ಅನುದಾನ ಬಿಡುಗಡೆಗೊಂಡಿದೆ. ಕೇಂದ್ರದ ಸಾಲ ರೂಪ ಮತ್ತು ರಾಜ್ಯ ಸರ್ಕಾರದ ಪಾಲು ಹಾಗೂ ಸ್ಥಳೀಯ ಮಹಾನಗರ ಪಾಲಿಕೆಯ ಹಣ ಹೊಂದಾಣಿಕೆಯೊಂದಿಗೆ 200 ಕೋಟಿ ರೂಪಾಯಿ ಬೃಹತ್ ಯೋಜನೆಗೆ ಮಹಾನಗರ ಪಾಲಿಕೆ ಅನುಮೋದನೆ ನೀಡಿದೆ. 200 ಕೋಟಿ ಕರಡು ಯೋಜನೆಗೆ ಸಂಬಂಧಿಸಿದ ಆಯುಕ್ತರಾದ ಜೂಬಿನಾ ಮಹಾಪಾತ್ರ ವಿವರಣೆ ನೀಡಿದರು. ಸರ್ಕಾರದ ಮಾರ್ಗಸೂಚಿ ಅನ್ವಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಆಯುಕ್ತರು ಹಾಗೂ ಇನ್ನಿತರ ಸದಸ್ಯರ ಸಮಿತಿ ಶಿಫಾರಸಿನ ಮೇರೆಗೆ ಈ ಹಣ ಅವಕಾಶವಿದೆ ಎಂದು ಹೇಳಿದರು. ನಾವೇ ತಂದಿದ್ದೀವಿ. ಸೊ ಈ 200 ಕೋಟಿ ಈಗ ತಮಗೆ ಗೊತ್ತಿರೋ ಹಾಗೆ ಈಗ ತಮಗೆ ಎಲ್ಲ ಗೈಡ್ಲೈನ್ಸ್ ಕೂಡ ತಮಗೆ ಎಲ್ಲರಿಗೆ ಅಲ್ಲಿ ಲಭ್ಯ ಇದೆ. ಸೊ ಬಿಕಾಸ್ ಒಂದೊಂದು ವಾರ್ಡ್ದಲ್ಲಿ 2 ಕೋಟಿ 3 ಕೋಟಿಯ ಕೆಲಸ, ದೊಡ್ಡ ಕೆಲಸ ಹೊರಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿರೋ ಹಾಗೆ ದೃಢೀಕರಣ ತಗೊಳ್ಬೇಕಾಗುತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ. ಅದರಿಂದ ಏನು ನಾವು ಯೋಚನೆ ಮಾಡ್ತಾ ಇದ್ವಿ, ಅಗೇನ್ ಅದರ ಬಗ್ಗೆ ಚರ್ಚೆ ಆಗಲಿ. ಪ್ರತಿಯೊಂದು ಏನೇನು ನಮ್ಮ ಹತ್ರ SC ವಾರ್ಡ್ಸ್ಗಳಿವೆ ಅದಕ್ಕೆ 1.5 ಕೋಟಿ 1 ಕೋಟಿ 30 ಲಕ್ಷವರೆಗೆ ನಾವೇ ಹಂಚಿಕೊಳ್ಳುವಂತ ಡಿಸ್ಕಷನ್ ಆಗಿದೆ. ಅದನ್ನ ಹೊರತು ನಮ್ಗೆ ಏನು ಈಗ ಕ್ರಿಯೋಜನ ಮಾಡಿ ಕೊಟ್ಟಿದ್ದೀವಿ, ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನ ಎಲ್ಲ ಇಡೀ ಸಿಟಿನ ಕವರ್ ಆಗುತ್ತೆ. ಬೈಪಾಸ್ ರೋಡ್ ಆಗಲಿ, ಮೇನ್ ರೋಡ್ಸ್ ಗಳಲ್ಲಿ ಬಹಳಷ್ಟು ಲಾಸ್ಟ್ ನಾವೇ ತುರ್ತು ಸಭೆ ಮಾಡಿದಾಗ ಈಗ ತಹಶೀಲ್ದಾರ್ ಅವರು ಹೇಳಿದ್ರು, ಒಂದು ಡಸ್ಟ್ ಕಂಟ್ರೋಲ್ ಬಗ್ಗೆ ನಾವೇ ಡಿಸ್ಕಸ್ ಮಾಡಿದ್ವಿ, ಧೂಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ. ಅದಕ್ಕೆ ನಾವು ಎಲ್ಲ ರೋಡ್ಸ್ ಗೆ ನೋಡಿದ್ರೆ ಪಕ್ಕದಲ್ಲಿ ಬಹಳಷ್ಟು ಧೂಳು ಇರುತ್ತೆ. ನಾವು ಬರೀ ಈಗ ಗುಡ್ಸ್ಕೊಂಡು ಅದನ್ನ ಸೈಡ್ಗೆ ಇಡ್ತಾ ಇದ್ವಿ. ರಿವರ್ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ, ಇಡೀ ಸಿಟಿ ಇದು ಫೇಸ್ ಯಾವ ರೀತಿ ಲಿಫ್ಟ್ ಮಾಡಬೇಕು. ಈ ಊರು ಮುಚ್ಚವಾಗಿದೆ, ಅದಕ್ಕೆಲ್ಲ ನಾವೆಲ್ಲ ಜವಾಬ್ದಾರ. ಆರೋಗ್ಯ ಜವಾಬ್ದಾರ 5 ಸಲ ಶಾಸಕರು ಜವಾಬ್ದಾರು, ಸಂಸದರು ಜವಾಬ್ದಾರು, ಎಲ್ಲರೂ ವ್ಯವಸ್ಥೆ ಇಲ್ಲಂತ ಅಧಿಕಾರಸ್ಥ ರಾಜಕಾರಣಿ ಎಲ್ಲರೂ ಜವಾಬ್ದಾರ. ಈ ಊರು ಈ ನಗರ ಮುಚ್ಚಿ ಹೋಗಿದೆ. ಪಕ್ಕದ ಯಾರಿಗಾರಿಗೆ ಹೋಲಿಸಿ ನೋಡಿದ್ರೆ ನಮ್ದು ಮುಚ್ಚಿಕೊಂಡು ಹೋಗಿತ್ತು. ಏನೋ ಭಯಭೀತವಾಗಿ ಒಬ್ಬ ಮನುಷ್ಯ ಕಂಬಳಿ ಸುತ್ತಕೊಂಡು ಭೂಮಿ ಕುಂತಿರ್ತಾನಲ್ಲ, ಆ ರೀತಿ ಆಗಿತ್ತು ಈ ನಗರ. ಈ ನಗರಕ್ಕೆ ಮುಖವಾಡನೇ ಇಲ್ಲ. ಯಾರು ಜವಾಬ್ದಾರರು? ನಾವೆಲ್ಲ ಜವಾಬ್ದಾರರು.
ನಾವೆಲ್ಲ ಅಧಿಕಾರಸ್ಥ ರಾಜಕಾರಣಿಗಳು. ಆ ಕಾರಣಕ್ಕಾಗಿ ಯಾವುದೋ ಬೂದಿಯಲ್ಲಿ ಮಾಡಿರುವಂತದ್ದಲ್ಲ, ಯಾವ ದರ್ಬಾರ್ ಅಲ್ಲ, ಇದು ಪ್ರಜಾಪ್ರಭುತ್ವದ ದರ್ಬಾರ್. ಇದು ಎಲ್ಲ ಕಡೆನೂ ಇದು ಕವರ್ ಆಗಿದೆ. ನಮ್ಮ ನಾಗರಾಜ್ ಒಳ್ಳೆ ಸ್ಪಿರಿಟೆಡ್ ಮಾತಾಡಿದ. ನನ್ನ ಭಾಗಕ್ಕೆ ಬರುವಂತ ಸಮುದಾಯ ಭವನಕ್ಕೆ ಕೊಟ್ಟಿದ್ದಾರೆ. ಅಧಿಕಾರದಾಗಿದ್ದಾಗ ನಮ್ಗೇನು ಕೊಡ್ಲಿಲ್ಲ, ನಾನು ಆ ಥರ ಏನು ಹೇಳಂಗಿಲ್ಲ. ನಮ್ಮ ಅಧಿಕಾರ ಇದ್ರು ಎಲ್ಲರಿಗೂ ಸಮಪಾಲಾಗಿ ಕರ್ಕೊಂಡು ಹೋಗೋಣ ಅಂತ ನಮ್ದು ಮೆಜಾರಿಟಿ ಅಲ್ಲ, ಬೇಕಾದಾಗ ನಾವು ಪಾಸ್ ಮಾಡ್ಕೊಂಡು ಹೋಗ್ಬೋದು. ಅದೇನಿಲ್ಲ. ಅವ್ರಿದ್ದಾಗ ನಮ್ಮ ವಾರ್ಡ್ಗಳಿಗೆ ₹1 ಬರ್ತಿಲ್ಲ. ಆದ್ರೂ ಇರ್ಲಿ, ಅವರು ಸದಸ್ಯರೇ, ನಾವು ನಮ್ಮದು ಅದೇನಿಲ್ಲ. ಇದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಎಲ್ಲ ಇದಾಗಿ ಯಾರಿಗೂ ಕೆಲವರ ಅವ್ರ ವಾರ್ಡ್ಗಳಿಗೆ ಏನು ಬಂದಿದ್ದಿಲ್ಲ. ಸೇವಿಂಗ್ ಅಮೌಂಟ್ ಹಾಕಿ ಕೊಟ್ಟಿಲ್ಲ. ಇನ್ನೂರು ಕೋಟಿ ಬಂದಿದ್ದು ಫಸ್ಟ್ ಟೈಮ್ ನಮ್ಮ ಮಹಾನಗರ ಪಾಲಿಕೆ. ನಾವು ಅಷ್ಟೊಂದು ಮಾತಾಡ್ತೀವಿ, ಇನ್ನು ನಿಮ್ಮ ಹತ್ರ ಯಾರು ಮಾತಾಡೋದಿಲ್ಲ. ಅದಕ್ಕೆ ಎಲ್ಲರ ಸೇವಿಂಗ್ ಅಕೌಂಟ್ ಸೇವಿಂಗ್ ಅಲ್ಲ, ನಿಮ್ಗೆ ಅರ್ಥ ಆಯ್ತಾ ಇಲ್ಲ. ಅರ್ಥ ಆಯ್ತಾ? ಬಜೆಟ್ ಇಲ್ಲಿ ಎಲ್ಲದ್ರೆಲ್ಲ ಅವ್ರಿಗೆ 200 ಕೋಟಿ ಬಜೆಟ್ ಬಂದಿದೆ. ಆಗ್ಲಿ 200 ಕೊಡಬೇಕು, ಸೇವಿಂಗ್ ಆಗಿ ಇವಾಗ SCP TSP ಅದು ಶೇಖರಣೆ ನಾವು ಕಂಪಲ್ಸರಿ ಅದು ಕಾಯ್ದಿರಿಸಿದಂಥ ಅಮೌಂಟು. ಸರ್ ಯಾವ ವಾರ್ಡ್ ತೊಗೊಂತಿರಲ್ಲ, SC ವಾರ್ಡ್ಗಳು ತಮ್ಮ ಮೇಜರ್ ಆಗಿ ಎಲ್ಲಿದೆ ಸಿಟಿಯಲ್ಲಿ, ನಗರ ಸಭೆ ರಾಯಚೂರು ನಗರದಲ್ಲಿ ತಮ್ಮ ನಮ್ಮ ಪ್ರಶ್ನೆ ಸರ್, ನಮ್ಮದು ಯಾವ ನಮ್ಮ ಗಮನಕ್ಕಿದೆಯಾ? ಎಷ್ಟು ವಾರ್ಡ್ಗಳಿವೆ, ಎಷ್ಟು SC ಜನ ಗೆದ್ದಿದ್ದಾರೆ? SC ಹೊರತುಪಡಿಸಿ ಜನರಲ್ ಇತ್ತಲ್ಲಿ SC ಇದ್ದಲ್ಲಿ ಜನರಲ್ ಆಗಿವೆ. 20 ವರ್ಷದಿಂದ ಕಂಟಿನ್ಯೂ ಆಗಿ ಇದ್ದಂಥ SC ವಾರ್ಡ್ಗಳು ಜನರಲ್ ಆಗಿವೆ, ಒಂದು 3-4 ವಾರ್ಡ್ ಅಲ್ಲಿದ್ದಂಥ SCಗಳಿಗೆ ಇದರಲ್ಲಿ ಸೌಲಭ್ಯ ಸಿಕ್ಕಿಲ್ಲ ಅಂತ ನಾನು ಒಪ್ಪಿದೆ. ಯಾಕಂದ್ರೆ ವಾರ್ಡ್ ನಂಬರ್ 21 ಅದು ಒಂದು ವಾರ್ಡ್ ನಂಬರ್ 21 SC ವಾರ್ಡ್. ಓಕೆ ಸರ್, ನಾನು ಒಪ್ತೀನಿ. ಕ್ರಮ ಸಂಖ್ಯೆ 20ರಲ್ಲಿ ಕ್ರಿಯೆ ಕೊಟ್ಟಿರಲ್ಲ. ನಮ್ಮ ವಾರ್ಡ್ ಬರುವಂತಹ ಬಾಬು ಜಗಜೀವನ್ ರಾವ್ ಕಳೆದ ಮಂಟಪಕ್ಕೆ ನಾವು ಅನುದಾನವನ್ನು ಇಟ್ಟಿದ್ವಿ. ಅದು ಬಹಳ ನನಗೆ ಸಂತೋಷ ಸಂಗತಿ. ನಮ್ಮ ಎಲ್ಲ ಫ್ಯಾಕ್ಟ್ರಿಗಳಿಗೆ 3 ಇಂಚು 4 ಇಂಚು 5 ಇಂಚು ನೀರು ಕೊಟ್ಟಾರೆ. ಇವತ್ತು ಅವರು ಇಂಜಿನ್ಗಳು ಇಟ್ಕೊಂಡು ಇವತ್ತು ನೀರು ಅವರು ತಗೊಂಡು ಕೊಡ್ತಾರೆ. ಆದ್ರೆ ನಮ್ಗಿಲ್ಲ. ಅದೇ ರೀತಿಯಾಗಿ ನೀವು ಹೋಗ್ರಿ, ಇವಾಗ ನಮ್ಮಲ್ಲಿ ಕಾಲುವೆ ಇಲ್ಲ. ರೈತರಲ್ಲಿ ನೀರಾವರಿ ಮಾಡಕ ಕಾಲುವೆ ಇಲ್ಲ. ಇವತ್ತು ನಮ್ಮ ಚಿಕ್ಕೂರು ಪ್ಲಾಂಟ್ ಹಿಂದಗಡೆ 50 ರಿಂದ 60 ಎಕರೆ ಭೂಮಿ ಇವತ್ತಲ್ಲಿ ನೀರಾವರಿ ಆಗ್ತದ. ಯಾಕೆ ಆಗ್ತದ? ಕಾಲುವೆ ಇಲ್ಲ ನಮ್ಮಲ್ಲಿ ನೀರು. ಯಾವ ಕಾರಣಕ್ಕೆ ಆಗ್ತದ? ಅದು ಬೇಕಾಗ್ತದೆ. ಏನಂದ್ರೆ ಇಲ್ಲಿ ಅಧಿಕಾರಿಗಳು ಶಾಮೀಲಾರ. ಯಾವುದೇ ವಿಷಯಕ್ಕೆ ಅಧಿಕಾರಿಗಳು ಏನು ಮಾಡ್ತಾರ, ಹಿರಿಯ ಸದಸ್ಯರಿಗಾಗಲಿ ಮತ್ತೆ ಅಧ್ಯಕ್ಷರಾಗಲಿ ಮತ್ತೆ ಪೌರಾಯುಕ್ತರಾಗಲಿ ಅವ್ರಿಗೆ ಏನು ಮಾಡ್ತಿಲ್ಲ ಸರ್, ಎಲ್ಬಸಿ ನೀರು ಕೊಟ್ರೆ ನೀರು ರೈತರ ಶೀಟಿಗೆ ಆಗೋದಿಲ್ಲ ಅಂತಾರೆ. ನಮ್ದು ಒಂದು ವಾರ್ಡ್ ಸರ್, ನಮಗೂ ಅಲ್ಲಿ ಜನಗಳ ಅವರು ನೀರು ಕುಡಿಬೇಕು. ಆದ ಕಾರಣ ದಯಮಾಡಿ ಅಮರಾವತಿ ಪಟ್ಟಣಕ್ಕೆ ನೀರೇ ಇಲ್ಲಲ್ಲಿ. ನಾನು ದಿನನಿತ್ಯ ಅವರಲ್ಲಿ ನಾನು ಬಯಸಿಗೋದು ಬೇಸತ್ತೋಗಿದ್ದೇನೆ. ದಯಮಾಡಿ ನಮಗೇನಾದ ನಿಯಮಾನುಸಾರವಾಗಿ 35 ವಾರ್ಡ್ಗಳಿಗೆ 24x800 ಪೈಪ್ ಇಲ್ಲಿಂದ ಕನೆಕ್ಷನ್ ಕೊಟ್ಟಲ್ಲ, ಅದೇ ತರ ಕೊಡಬೇಕು. ಟೋಟಲ್ 600 ಬಂದ್ ಮಾಡಬೇಕು. ಟೋಟಲ್ 600 ಬಂದ್ ಮಾಡಿದ್ರೆ ಅಲ್ಲಿನ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ನೀರು ಹೋಗೋದಿಲ್ಲ, ನಮ್ಗೆ ಶಾಶ್ವತವಾಗಿ ನೀರು ಬರ್ತಾವ ಅಂತ ಹೇಳ್ತಾ, ಮತ್ತೊಂದು ವಿಷಯ ಏನಂದ್ರೆ ಇವತ್ತು ದೀರ್ಘಕಾಲಿಕವಾಗಿ ನಾವುಗಳು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡು ಸಫರ್ ಆಗ್ತಾನೆ ಇದ್ದೇವೆ. ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ 3 ರಿಂದ 4 ಅಡಿ ನೀರು ಬಂದ್ಬಿಡುತ್ತೆ ಸರ್. ಅದು ನೀರು ಮಳೆ ನೀರಲ್ಲ ಸರ್, ಅದು ಡ್ರೈನ್ ನೀರು ಬರುತ್ತೆ. ಅದು ಪಾದದಾರಿ ಕೂಡ ಅದೇ ಸರ್, ವೆಹಿಕಲ್ಗೂ ಕೂಡ ಅದೇ ದಾರಿ ಹೋಗೋದಕ್ಕೆ. ಅಲ್ಲಿ ಆ ದಾರಿ ಉಪಯೋಗಿಸೋರು 8 ರಿಂದ 10 ಶಾಲೆ ಮಕ್ಕಳು ಸರ್. ಹಾಗೂ ಯಾರು ಪೆಡೆಸ್ಟ್ರಿಯನ್ಸ್ ಇದ್ದಾರೆ ಅವರಿಗೆ ನಡೆಯೋಕೆ ದಾರಿನೇ ಇಲ್ಲ ಸರ್. ಇನ್ನು ಮಳೆಗಾಲದಲ್ಲಂತೂ ವರ್ಸ್ಟ್ ಸಿಚುವೇಶನ್, 5 ಅಡಿ ಮಟ್ಟಕ್ಕೂ ಜಾಸ್ತಿ ಹೋಗ್ಬಿಡುತ್ತೆ ಸರ್. ನಾವು ವೆಹಿಕಲ್ಸ್ ಹೋಗಲ್ಲ. ಬಹಳಷ್ಟು ಸಲ ಅದು ದಾರಿ ಕಟ್ಟಾಗಿತ್ತು. ಮತ್ತೆ ನೈಟಲ್ಲಿ ನಾವು ಕಾರ್ ಲೈಟ್ಸ್ ಇಟ್ಕೊಂಡು ದುರಸ್ತಿ ಮಾಡಿಸ್ತಾನೆ ಇದೀವಿ. ಬಟ್ ಟೆಂಪ್ರರಿ, ತಾತ್ಕಾಲಿಕವಾದಂಥ ಒಂದು ಪರಿಹಾರ ಸೊಲ್ಯೂಷನ್. ಮತ್ತೆ ಅದೇ ಸಿಚುವೇಶನ್ ರಿಪೀಟ್ ಆಗ್ತಾ ಇದೆ. ಈಗಾಗಲೇ ನಾವು JE ಅವ್ರ ಗಮನಕ್ಕೂ ತಂದಿದ್ದೇವೆ, ಕಮಿಷನರ್ ಅವರ ಗಮನಕ್ಕೂ ತಂದಿದ್ದೇವೆ ಸರ್. ಆದರೂ ಕೂಡ ಅದು ಯಾಕೋ ವಿಳಂಬ ಆಗ್ತಾ ಇದೆ. ಸೊ ಆನ್ ಪ್ರಯಾರಿಟಿ ಬೇಸ್, ಇಫ್ ಯು ಕುಡ್ ಡೂ ದ ನೀಡ್ಫುಲ್, ವಿ ವಿಲ್ ಬಿ ಎವರ್ ಗ್ರೇಟ್ಫುಲ್ ಟು ಯು ಸರ್. ಹೌದು ಸರ್. ಅಲ್ಲಿ ಮಠ ಇದೆ ಸರ್, ಲಕ್ಷ್ಮಣ ಸ್ವಾಮಿ ಮಠ ಇದೆ. ಆ ಮಠದಲ್ಲಿ ಬಹಳಷ್ಟು ಹೆಣ್ಮಕ್ಳಿಗೆ ಬಹಳಷ್ಟು ತೊಂದರೆ ಆಗ್ತದೆ ಸರ್. ದಯವಿಟ್ಟು ಅದೊಂದು ಶೌಚಾಲಯ ಒಂದು ವ್ಯವಸ್ಥೆ ಮಾಡಿ.
ಆನಂತರ ನಮ್ಮ ಮಂಡಿಪೇಟಲ್ಲಿ ರಾಜ ಕಾಲುವೆ ಅಂತ ಇದೆ ಸರ್. ಕೆಲವೊಂದಲ್ಲಿ ರಸ್ತೆ ದಾಟಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಸರ್. ನಾನು ರಾಹುಲ್ ಸರ್ಗೆ ಹಿಂದೆ ಹೇಳಿದೆ ಸರ್, ಸ್ವಲ್ಪ ರಾಜ ಕಾಲುವೆ ಒಂದು ಸ್ಲ್ಯಾಬ್ ಹಾಕಿಕೊಟ್ರೆ ಮಹಿಳೆಯರಿಗೆ ಅಲ್ಲಿ ಚಿಕ್ಕ ಚಿಕ್ಕ ಸ್ಕೂಲ್ ಹುಡುಗರಿಗೆ ಬಹಳಷ್ಟು ಅಸ್ತವ್ಯಸ್ತ ಇದೆ ಸರ್. ಆನಂತರ ಇನ್ನೊಂದು ಸರ್, ಮೂರನೇ ಸರ್, ಸಿಟಿಯಲ್ಲಿ ಬಹಳಷ್ಟು ಮರ್ಕೂರ್ ಲೈಟ್ಸು ಅನೇಕ ಕಡೆ ಹಾಗೇ ಇರ್ತದೆ ಸರ್. ಸ್ವಲ್ಪ ಆಫ್ ಹೋದ ಒಂದು ವ್ಯವಸ್ಥೆ ಮಾಡಿಬಿಡ್ತಾರೆ. ರಾಜು ನಗರದ ವಾರ್ಡ್ ನಂಬರ್ 18ರಲ್ಲಿ ಬರುವಂತಹ ಕೊತ್ತಪೇಟೆ ಹಾಗೂ ಮಾಣಿಕ್ ನಗರದಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ನೀಡುವ ಕುರಿತು ಇಂದು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ರಾಜು ನಗರಸಭೆ ಸದಸ್ಯರಾದ ಲಲಿತಾ ಕಡ್ಗೋಲ್ ಆಂಜನೇಯ ಅವರು ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ಒಂದು ಮನವಿ ಪತ್ರ ಮುಖಾಂತರ ವಾರ್ಡ್ ನಂಬರ್ 18ರಲ್ಲಿ ಇರುವಂತಹ ಸಾರ್ವಜನಿಕರಿಗೆ, ಅದರಲ್ಲೂ ಮುಖ್ಯವಾಗಿ ಕೊತ್ತಪೇಟೆ ಮತ್ತು ಮಾಣಿಕ್ ನಗರದ ಸಾರ್ವಜನಿಕರಿಗೆ ಸಾರ್ವಜನಿಕ ಶೌಚಾಲಯ ಅಗತ್ಯವಿದ್ದು, ಇದೀಗ ಈ ಒಂದು ಸಾರ್ವಜನಿಕ ಶೌಚಾಲಯವನ್ನು ರಸ್ತೆ ಪಕ್ಕದಲ್ಲಿ ನಿರ್ಮಾಣ ಮಾಡುತ್ತಿದ್ದು, ಇದರಿಂದ ವಾಹನ ಸವಾರರಿಗೆ ಅಡ್ಡಿ ಉಂಟಾಗುತ್ತದೆ. ಹಾಗಾಗಿ ಸಿಟಿ ಮತ್ತು PTLI LBLE ಕಾಂಟ್ರಿಬ್ಯೂಷನ್ ಮುಖಾಂತರ ಈ ಒಂದು ಕಾಮಗಾರಿಯನ್ನು ಕೈ ಎತ್ತಿಕೊಳ್ಳಲು ಈಗಾಗಲೇ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಎಂದು ಹೇಳಿದ್ದು, ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಕೇಳಿಕೊಂಡರು. ಮಾಣಿಕ್ ನಗರಲ್ಲಿ ಸ್ವಲ್ಪ ನಾವು ಖರ್ಚು ಮಾಡ್ಕೊಂಡಿವಿ. ಕೊತ್ತಪೇಟೆಯಲ್ಲಿ 3 lakhs ಮಾಡಿವಿ ಸ್ವಲ್ಪ ನಮ್ಮ ಖರ್ಚಲ್ಲಿ. ಅದೇ ಸ್ವಲ್ಪ ಎಲ್ಲ ಲಾಕ್ ಡೋರ್ಸ್ ಎಲ್ಲ ಇದಾಗ್ಬಿಟ್ಟವ, ಸ್ವಲ್ಪ ತೊಂದರೆ ಇದೆ. ಅವ್ರು ಹೊರಗಡೆ ಹೋಗ್ತಾ ಇದ್ದಾರೆ, ನಾವು ಮನೆಗೂ ಬರಕತ್ತಾರ. ಅದಕ್ಕೆ ಸ್ವಲ್ಪ ನೀವು ವಿಸಿಟ್ ಮಾಡ್ರಿ. ನಾವಿಂದ 18 ಶೌಚಾಲಯ ಮಾಣಿಕ್ ನಗರ್ ಸರ್ ಲೆಟರ್ನು ಕೊಟ್ಟಿದ್ದು. ನೀವು ವಿಸಿಟ್ 18 ವಾರ್ಡ್ ಸ್ವಲ್ಪ ವಿಸಿಟ್ ಮಾಡಿ ಸರ್. ನಾವು ಬಂದಾಗ ನಾವು ನೀರಿಂದ ತೊಂದರೆಯಿಂದ ನಿಮ್ಗೆ ಮೀಟ್ ಆಗಿದ್ರೆ ಸ್ವಲ್ಪ ಎಲ್ಲನೂ ನೀವು ಇದು ಮಾಡಿದ್ರಿ, ಅದಕ್ಕೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ತಮ್ಗೆ. ನಗರದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎಂ ಈರಣ್ಣ ವೃತ್ತದಿಂದ ರೇಡಿಯೋ ಸ್ಟೇಷನ್ ರಸ್ತೆಯ ಮಾವಿನಕೆರೆ ಹತ್ತಿರ ಇರುವ ತರಕಾರಿ ಮಾರುಕಟ್ಟೆ ಸ್ಥಳಾಂತರ ಮಾಡಬಾರದೆಂದು ಎಂ ಈರಣ್ಣ ತರಕಾರಿ ಮಾರಾಟಗಾರರ ಹಾಗೂ ರೈತ ಉತ್ಪಾದಕರ ಸಂಘದ ಕಾರ್ಯದರ್ಶಿ ಮಹಮ್ಮದ್ ವಸೀಂ ಅವರು ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಗರಸಭೆ ಈಗಾಗಲೇ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆ ಆಗಿದ್ದು, ನಗರದಲ್ಲಿ ಜನದಟ್ಟಣೆ ಮತ್ತು ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಕಿರುದಾಗಿದ್ದು, ಸಾರ್ವಜನಿಕರ ವಾಹನ ನಿಲುಗಡೆಗೆ ಇಲ್ಲಿ ಸ್ಥಳಾವಕಾಶ ಇಲ್ಲ ಎಂದರು. ಅದಲ್ಲದೆ ಮೂಲಭೂತ ಸೌಕರ್ಯ ಕೊರತೆ ಇರುವ ಕಾರಣ ನಗರದ ಜನರು ತರಕಾರಿ ಖರೀದಿಗೆ ತೀವ್ರ ತೊಂದರೆಯಾಗುತ್ತದೆ ಎಂದರು. ಈ ಹಿಂದೆ ಕೊರೋನಾ 2022ರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಗರಸಭೆಗೆ ನಿರ್ದೇಶನ ನೀಡಿ ನಗರದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತರಕಾರಿ ಮಾರುಕಟ್ಟೆ ಅವಕಾಶ ಕಲ್ಪಿಸಲಾಗಿತ್ತು. ಇಲ್ಲಿ ತರಕಾರಿ ಮಾರುಕಟ್ಟೆ ಲಭ್ಯ ಇರುವುದರಿಂದ ಜನರಿಗೆ ಮತ್ತು ರೈತರಿಗೆ ಅನುಕೂಲವಾಗಿದೆ. ಈಗ ಇಲ್ಲಿನ ಮಾರುಕಟ್ಟೆ ಸ್ಥಳಾಂತರಿಸಿದರೆ ಈ ತರಕಾರಿ ಮಾರುಕಟ್ಟೆ ಮೇಲೆ ಅವಲಂಬಿತವಾಗಿರುವ ಅನೇಕ ಕುಟುಂಬಗಳು ಬೀದಿಗೆ ಬರುತ್ತವೆ ಎಂದರು. ಅದು ಮತ್ತೆ ಮಾನ್ಯ ಶ್ರೀ ರವೀಂದ್ರ ಜೇಲ್ದಾರ್ ಸಾಹೇಬರು ನೋಟಿಸ್ ಕಂಪ್ಲೀಟ್ ಆಗಿದ ಮೇಲೆ ಅವರು ಬರೀ 4 ಲಕ್ಷ ಮುನ್ಸಿಪಾಲಿಟಿಗೆ ಮುಟ್ಟಿಸ್ತಾರೆ ಕೊಡ್ತಾರೆ. ಆದರೆ ಇನ್ನು 10 ಲಕ್ಷ ಅವರು ಇನ್ನು 10 ಲಕ್ಷ ಬರಬೇಕು, ಅವರು ಕೊಟ್ಟಿಲ್ಲ. ಅವರು ಮುನ್ಸಿಪಾಲಿಟಿಗೆ ಲಾಸ್ ಮಾಡಿದ್ದಾರೆ, ಮತ್ತೆ ಬೇರೆಯವರ ಮೇಲೆ ಕಮಿಷನ್ ತಗೋತಾರ ಅಂತ ಹೇಳ್ತಾ ಇದ್ದಾರೆ. ಕಮಿಷನ್ ಏಜೆಂಟ್ ಅವರೇ ಇದ್ದಾರೆ. ಅವ್ರು ರೊಕ್ಕ ತಗೊಂಡು ಮತ್ತೆ ಇದು ನಮ್ಮ ಮಾರ್ಕೆಟನ್ನು ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಮಹಾಸಭೆಯಲ್ಲಿ ಎಲ್ಲ ಸದಸ್ಯರು ಇದಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಿ ಇದಕ್ಕೆ ಅನುಮತಿ ನೀಡುತ್ತಾರೆ. ಇದಕ್ಕೆ ವ್ಯಾಪಾರ ಮಾಡಬೇಕಂತೆ ಮತ್ತೆ ಹರಾಜ್ ಮುಖಾಂತರ 9,50,000 ರೂಪಾಯಿಗೆ ಟೆಂಡರ್ ಆಗ್ತದೆ. ಅದರಲ್ಲಿ 2,50,000 ರೂಪಾಯಿ ಕಟ್ಟಿ ಟೆಂಡರ್ ತಗೊಂಡು ಶಂಕರ್ ರೆಡ್ಡಿ ಅವರು ಮಿಕ್ಕಿದೆಲ್ಲ ರೊಕ್ಕ ಮುನ್ಸಿಪಾಲಿಟಿಗೆ ಕಟ್ತಾರೆ. ಆದರೆ ಮಾಯ ಸಾಹೇಬರು
ಅವರೇ ರೊಕ್ಕ ಬ್ಯಾಲೆನ್ಸ್ ಇದಲ್ಲ, ಮತ್ತೆ ಬೇರೆಯವ್ರ ಮೇಲೆ तुमके जो झूठी बात बोल रही है, अफवाह फैला रहे हो और उन्हें इलीगल बोल रहे थे मार्केट को। तुम्हारे गैजेट ऑफ इंडिया में मिनिस्ट्री ऑफ लॉ जस्टिस में द स्ट्रीट वेंडर प्रोटेक्शन ऑफ लाइवलीहुड एंड रेगुलेशन ऑफ स्ट्रीट वेंडिंग एक्ट 2014 में ये एक्ट एनेक्ट हुआ से इसमें क्या है, कोई भी हिंदुस्तानी व्यापारी कहीं भी स्ट्रीट के ऊपर व्यापार कर सकता। सेम एक्ट को ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು। अधिकृतವಾಗಿ लीगल तौर पे कर्नाटक में कोई भी स्ट्रीट वेंडिंग एक्ट, कर्नाटका स्ट्रीट वेंडर्स प्रोटेक्शन ऑफ लाइवलीहुड एंड रेगुलेशन ऑफ स्ट्रीट वेंडिंग रूल्स 2016 के ನಗರ ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಬರುವ ಶಂಕರನ ವೃತ್ತದಿಂದ ರೈಲ್ವೆ ಸ್ಟೇಷನ್ ಹೋಗುವ ರಸ್ತೆಯ ಪಕ್ಕದಲ್ಲಿ ಮಾವಿನ ಕೆರೆ ಹತ್ತಿರ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಿಸದಂತೆ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಚನ್ನೀರನ ತರಕಾರಿ ಮಾರುಕಟ್ಟೆ ಹಾಗೂ ರೈತ ಉತ್ಪಾದಕರ ಸಂಘ ವತಿಯಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ನಗರದ ನಗರಸಭೆ ಈಗಾಗಲೇ ರಾಜ್ಯ ಸರ್ಕಾರವು ಮಹಾನಗರ ಪಾಲಿಕೆಯಾಗಿ ಘೋಷಿಸಲಾಗಿದೆ. ಆದ್ದರಿಂದ ನಗರದ